100% ನಾನು ನಿಮ್ಮ ಮನೆಯ ಮಗಳಾಗೆ ಇರ್ತೀನಿ. ನಾನೊಬ್ಬಳೇ ಅಲ್ಲ, ನನ್ನ ಸಿಸ್ಟರ್ಸ್ ಆಗಿರ್ಬೋದು, ನನ್ನ ಅಮ್ಮ ಅಪ್ಪ ಆಗಿರ್ಬೋದು, ನನ್ನ ಅಜ್ಜಿ ಆಗಿರ್ಬೋದು, ನನ್ನ ಅತ್ತೆ ಮಾವ ಎಲ್ಲ ಕ್ಯಾರೆಕ್ಟರು ನಿಮ್ಮ ಮನೆಯ ಒಂದು ಪಾತ್ರಧಾರಿಯಾಗಿ ನಾವಿರ್ತೀವಿ. ಮೇಘ ಒಬ್ಬಳು ಸೈಲೆಂಟ್ ಹುಡುಗಿ ಆಗಿರ್ಬೋದು, ನಿಮ್ಮ ಮನೇಲಿ ಯಾವುದೋ ಒಂದು ಸೈಲೆಂಟ್ ಹುಡುಗಿ ಆಗಿರ್ಬೋದು. ಆ ಥರ ನನ್ನನ್ನು ಆ ಥರ ರೆಕಗ್ನೈಸ್ ಮಾಡ್ತೀರಾ ಅಂತ ನಾನು 100% ಹೇಳ್ತೀನಿ. ನಾನು ನಿಮಗೆ ಮನೋರಂಜನೆ ಕೊಡ್ತೀವಿ ಅಂತ ನಾನು ನಿಮಗೆ ಹೇಳಲ್ಲ, ನಿಮ್ಮ ಮನೆಯೊಳಗೆ ಒಂದು ಇದ್ದೀನಿ, ಒಂದು ಪಾತ್ರಧಾರಿಯಾಗಿದ್ದೀನಿ ಅಂತ ನಾನು ಹೇಳ್ತೀನಿ. ಮನೋರಂಜನೆ ಅಂದರೆ ಒಂದು ಎಂಟರ್ಟೈನ್ಮೆಂಟು, ಏನೋ ಮರ್ತು ಬಿಡ್ತಾರೆ, 8ರಿಂದ 8:30 9 ಗಂಟೆ ತನಕ ಅಷ್ಟೇ ಅನ್ನೋ ಥರ ಅಲ್ಲ ನಮ್ಮದು. ಅದನ್ನು ಎಷ್ಟೋ ವರ್ಷ ಕಳೆದ್ರೂ ವಸುದೇವ ಕುಟುಂಬ ಅನ್ನೋ ಒಂದು ಧಾರಾವಾಹಿನ ಯಾವತ್ತೂ ಮರೆಯಲ್ಲ ಅನ್ನೋದನ್ನ ನಾನು ಪ್ರಾಮಿಸ್ ಮಾಡ್ತೀನಿ. ಹಾಂ, ನಮ್ಮ ಸೀರಿಯಲ್ ನೋಡೋರ್ಗ ಏನಿಲ್ಲ, ಅವ್ರಿಗೆ ಅನಿಸುತ್ತೆ ನನ್ನ ಕ್ಯಾರೆಕ್ಟ್ರ್ ಇದೆ ಅಲ್ಲ ಇದು, ನಾನು ಹಿಂಗೆ ಇದ್ದೀನಲ್ಲ, ನಮ್ಮ ಅತ್ತೆಯೂ ಹಿಂಗೆ ಇದ್ದಾರಲ್ಲ ಅಂತ ಎಷ್ಟೊಂದು ಜನ ರಿಲೇಟ್ ಮಾಡ್ತಾರೆ. ಯಾಕಂದರೆ ಹುಟ್ಟಾಗಿರೋ ಕತೆ ಅಲ್ಲ ಇದು, ಒರಿಜಿನಲ್ ಕತೆನ ನಾವು ಧಾರಾವಾಹಿಗೆ ತರ್ತಿದ್ದೀವಿ ಅಷ್ಟೇ. ಯಾಕಂದರೆ ಹುಟ್ಟಾಕಿರೋ ಕತೆ ಒಂದು ಲವ್ ಸ್ಟೋರಿ ನಾರ್ಮಲ್. ಆಗಲೇ ಅವಿನಾಶ್ ಸರ್ ಹೇಳ್ದಂಗೆ ಇದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ಒಂದು ಕುಟುಂಬದ ಲವ್ ಸ್ಟೋರಿ ಆಗಿರೋದ್ರಿಂದ ಕುಟುಂಬದ ಲವ್ ಸ್ಟೋರಿನೇ ಹೇಳಬೇಕು. ಯಾಕಂದರೆ ಅಪ್ಪ ಮಗಳ ಲವ್ ಸ್ಟೋರಿ ಆಗಿರ್ಬೋದು, ಅಮ್ಮ ಮಗಳ ಲವ್ ಸ್ಟೋರಿ ಆಗಿರ್ಬೋದು, ಅಕ್ಕ ತಂಗಿ ಆ ಥರ ಲವ್ ಸ್ಟೋರಿ, ಬರೀ ಹುಡುಗ ಹುಡುಗಿ ಲವ್ ಸ್ಟೋರಿ ಆಗಿಲ್ಲದೆ ಇರ್ಬೋದು. ಸೊ ಈ ಕತೆ ಹೆಂಗಿದೆ ಅಂದರೆ, ನಾವು 4 ಜನ ಹೆಣ್ಮಕ್ಳಿದ್ದಾರೆ, ಎಷ್ಟೋ ಮನೇಲಿ 4 ಜನ ಹೆಣ್ಮಕ್ಳಿರ್ತಾರೆ, ಅಪ್ಪ ಇರಲ್ಲ ಅಮ್ಮ ಇರಲ್ಲ, ಆದರೂ ಆ ಕಷ್ಟದಲ್ಲಿ ಒಂದು ಮುಖದಲ್ಲಿ ಒಂದು ನಗು ಇಟ್ಕೊಂಡು ಜೀವಿಸ್ತಾರಲ್ಲ. ಸೊ ಅದೇ ಲೈಫು ಅಂತ ನಾವು ತೋರಿಸ್ತಿದ್ದೀವಿ ಅಷ್ಟೇ. ಸೊ ಒಂದು ನಾರ್ಮಲ್ ಲೈಫ್ ಅನಿಸುತ್ತೆ. ಯಾವುದೇ ಒಂದು ಪಾತ್ರ 100% ಹೇಳ್ತೀನಿ, ನಿಮ್ಮ ಮನೇಲಿ ಯಾವುದೋ ಒಂದು ಪಾತ್ರರೂ ರಿಲೇಟ್ ಆಗೇ ಆಗುತ್ತೆ. ಅಂಥ ಪಾತ್ರ ಇಲ್ಲ ಅಂತ ಯಾವುದೂ ಇಲ್ಲ. ನಿಮ್ಮ ಅಜ್ಜಿ ಆಗಿರ್ಬೋದು, ಅಮ್ಮ ಅಪ್ಪ ಅಕ್ಕ ತಂಗಿ ಅಣ್ಣ ಎಲ್ಲರೂ ನಿಮ್ಮ ಮನೇಲೇ ಒಂದು ಪಾತ್ರವಾಗಿರ್ತಾರೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಸುವರ್ಣ ಚಾನೆಲ್, ಸ್ಟಾರ್ ಸುವರ್ಣ ಚಾನಲ್ಗೆ ಮೊದಲನೇ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತೀನಿ. ಅನಿಲ್ ಸರ್ಗಾಗಿರ್ಬೋದು, ರೇಖಾ ಮ್ಯಾಮ್ಗಾಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅವಿನಾಶ್ ಸರ್ ಜೊತೆ ನಾನು ಸ್ಕ್ರೀನ್ಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನ್ನ ಪುಣ್ಯ. ಅದನ್ನು ನಾನು ಹೇಗೆ ಯಾವ ಖುಷಿಲಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಮೊದಲನೇಗೆ ವಸುದೇವ ಕುಟುಂಬ ತುಂಬ ಒಳ್ಳೆ ಪ್ರಾಜೆಕ್ಟ್ನ ಹೇಳ್ತೀನಿ. ಯಾಕಂದರೆ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಒಂದು ವೀಕ್ಷಕಿಯಾಗಿ ನಾನು ಹೇಳ್ತಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಸ್ಟ್ರಾಂಗು, ನಿಜ ಹೇಳ್ತೀನಿ, ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು. ಆ ಸ್ಟ್ರಾಂಗ್ನೆಸ್ ಅಪ್ಪನಿಂದ ಬರುತ್ತೆ ಅಂತ. ಅಪ್ಪ ಈಸ್ ಅ ಹೀರೋ. ಸೊ ಒಂದು ನಿಮಿಷ, ನನ್ನ ಅಕ್ಕಂದರು ಬರ್ತಿದ್ದಾರೆ. ಸೊ ಇವರಿಲ್ಲ ಅಂದರೆ ನಾವಿಲ್ಲ, ಸೊ ಇವಳಿಲ್ಲ ಅಂದರೆ ನಾನಿಲ್ಲ, ಇವಳಿಲ್ಲ ಅಂದರೆ ನಾನಿಲ್ಲ, ಇನ್ನೊಬ್ಳು ಅಕ್ಕ ಇದ್ದಾಳೆ, ಅವಳು ಬರ್ತಿದ್ದಾಳೆ. ಸೊ ಇದು ನಮ್ಮ ಫ್ರೇಮ್ ಅಷ್ಟೇ. ಯಾಕಂದರೆ ಅಪ್ಪ ನಮ್ಮ ನಮ್ಮ ಬಾಡಿ ಅಂದರೆ ನಮ್ಮ ಜೀವನದಲ್ಲಿ ಇಲ್ಲದೆ ಇರ್ಬೋದು, ಬಟ್ ಸೋಲಾಗಿ ನಮ್ಮ ಈಚ್ ಆ್ಯಂಡ್ ಎವ್ರಿ ಸಿಸ್ಟರಲ್ಲಿದ್ದಾರೆ. ಅವರ ಶಕ್ತಿ ಆಗಿರ್ಬೋದು, ಅವ್ರು ನಮಗೆ ಹೇಳ್ಕೊಟ್ಟಿರೋ ಪಾಠಗಳಾಗಿರ್ಬೋದು, ಅಪ್ಪ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ಅಕ್ಕ ಯಾವಾಗಲೂ ನಮಗೆ ಕಷ್ಟಪಟ್ಟು ದುಡಿದು ಬ್ಲೌಸ್ ಎಲ್ಲ ಹೊಲಿದು ಅವಳು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಆಸೆ. ಇವಳು ನಮ್ಮ ಪುಟ್ಟಿ ಇದ್ದಾಳಲ್ಲ, ಶೀ ಈಸ್ ವೆರಿ ಗುಡ್ ಗರ್ಲ್, ಚೆನ್ನಾಗಿ ಓದ್ತಾಳೆ, ವೆರಿ ಗುಡ್ ಗರ್ಲ್. ಸೊ ಈ ಥರ ಪಾತ್ರಗಳಾಗಿರೋದ್ರಿಂದ ಈ ಹುಡುಗಿ ಆಗಿರ್ಬೋದು, ಈ ದೊಡ್ಡಕ್ಕ ಆಗಿರ್ಬೋದು, ಅವಳು ತೊಗೊಳ್ಳೋ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಈ ಪುಟಾಣಿ ಹುಡುಗಿ ಆಗಿರ್ಬೋದು, ಅವಳು ತುಂಟಾಟದ ಜೊತೆಗೆ ಆ ಮೆಚೋರಿಟಿ, ತುಂಬ ಚಿಕ್ಕ ಏಜಲ್ಲಿ ಮೆಚೋರಿಟಿ ಬಂದುಬಿಡುತ್ತೆ. ಯಾಕಂದರೆ ಅಪ್ಪ ಅಮ್ಮನ ಕಳ್ಕೊಳ್ಳುವಾಗ ಆ ಚಿಕ್ಕ ಏಜಲ್ಲೇ ಆ ಮೆಚೋರಿಟಿ ಬಂದುಬಿಟ್ಟಿರುತ್ತೆ. ಸೊ ಆ ಮೆಚೋರಿಟಿಲೇ ಆ ಮಗು ಬೆಳೆಯತ್ತಲ್ಲ, ಸೊ ಆ ಬೆಳವಣಿಗೆನೂ ನಮ್ಮ ಸೀರಿಯಲಲ್ಲಿ ತೋರಿಸ್ತಿದ್ದೀವಿ. ಸೊ ಅದು ಒಂದು ಮೇಜರ್ ಥಿಂಗ್. ಹಾಂ, ಹೌದು ಹೌದು. ನಾವು 3 ಜನ ಹೇಗೆ ಅಂದರೆ, ನಾವು ಸೀನಲ್ಲಿ ಆಗಿರ್ಬೋದು, ನಾವು ಆ್ಯಕ್ಟಿಂಗೇ ಮಾಡಲ್ಲ. ಆಫ್ ಸ್ಕ್ರೀನ್ ಹೆಂಗಿರ್ತೀವೋ ಆನ್ ಸ್ಕ್ರೀನ್ ಕೂಡ ಹಾಗೆ ಇರ್ತೀವಿ. ಡೈಲಾಗ್ನ ನಾವು ಹೇಳೋದು ಬಿಟ್ಟರೆ, ನಮ್ಮ ಬಾಂಡ್ ಆಗಿರಲಿ ಏನೇ ಆಗಿರಲಿ ಏನೂ ಫೇಕ್ ಅಲ್ಲ, ನಾವೆಲ್ಲರೂ ನಿಜವಾಗ್ಲೂ ಹಾಗೆ ಇರ್ತೀವಿ. ಸೊ ಅದು ಆನ್ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದೋ ಎರಡೋ ನಮ್ಮಮ್ಮ ಬಾರ್ಸ್ ಹಾಕ್ತಿರ್ತಾರೆ ನಮಗೆ. ಸೊ ಆ ಬಾರ್ಸೋದು ಸರಿಯಾಗಿ ಬಾರಿಸಿದ್ದಾರೆ. ಸೊ ನಿಮಗೆ ಗೊತ್ತಾಗುತ್ತೆ ನಾವು ತೀಟೆ ಮಾಡಲ್ಲ ಅಂತ.
ಎಲ್ಲರೂ ಒಟ್ಟಿಗೆ ಒಂದೇ ಸಮವಾಗಿ ಮಾಡ್ತೀವಿ. ಪಾಪ ನಮ್ಮಮ್ಮ ಜಗನ್ಮಾತೆ ಅಂತಲೇ ಕರಿಬೇಕು. ಅವ್ರು ನಮ್ಮ 4 ಜನನ ಹೆಣ್ಮಕ್ಳನ್ನ ಅದು ಹೆಂಗೆ ಸಾಕ್ತಿದಾರೋ ಅದೇ ಕಷ್ಟ ನಮಗೆ, ಅದೇ ಪ್ರಾಬ್ಲಮ್ಮು. ಇಲ್ಲ, ನಮಗೆ ಸರ್ರು ಅವ್ರು ಹೇಳೇ ಬಿಡ್ತಾರೆ, ನೀವು ಯಾಕ್ರಮ್ಮ ಹಿಂಗಿದ್ದೀರ, ತಲೆ ಚಚ್ಕೊಂಡು ಓಡಾಡ್ತೀರಿ ಅಂತಿರ್ತಾರೆ. ಸೊ ಅದಕ್ಕೆ ನಮಗೆ ಅಂದರೆ ನಮ್ಗೆ ಅಲ್ಲಿ ರಿಸ್ಟ್ರಿಕ್ಷನ್ ಅನ್ನೋದು ಏನಿಲ್ಲ. ಯಾಕಂದರೆ ನಮಗೆ ನಾವು ಹೆಂಗಿದಾರೋ ಹಾಗೆ ಶೂಟ್ ಮಾಡಿಬಿಡ್ತಾರೆ ಒಂದೊಂದ್ಸಲಿ. ಸೊ ಈ ವ್ಲಾಗ್ ಮಾಡ್ತಾರಲ್ಲ ಆ ಥರ ಒಂದೊಂದ್ಸಲಿ ಮಾಡಿಬಿಡ್ತಾರೆ. ನಾವು ಹಂಗಿರ್ತೀವಿ, ನಾವು ಹೆಂಗೆಂಗೋ ಓಡಾಡ್ಕೊಂಡಿರ್ತೀವಿ, ಹಂಗೆ ಶೂಟ್ ಮಾಡಿಬಿಡ್ತಾರೆ ನಮಗೆ. ಹುಡುಗಿರ್ ಥರ ಯಾಕಮ್ಮ ಇದ್ದೀರಾ ಅಂತ ಹೇಳ್ತಾರೆ. ಸೊ ಆ ಥರ ಇರೋದ್ರಿಂದ ನಮ್ಮ ಡೈರೆಕ್ಟರ್ ಶಿಪ್ ಆಫ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ಸೊ ಹೀ ಈಸ್ ವೆರಿ ಕೂಲ್. ನಮಗೆ ಯಾವುದೂ ಬೌಂಡ್ರೀಸ್ ಹಾಕದೆ ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಂ ಏನಂತೇಳಿ, ಇದು ಸೆಪ್ಟೆಂಬರ್ 15ನೇ ತಾರೀಕು